ಎಲ್ಲರಿಗೂ ನಮಸ್ಕಾರ. ಇಂದಿನ ನಮ್ಮ ಫಾರ್ಮಸಿಸ್ಟ್ ಮಾಮ್ ಚಾನೆಲ್ನ ಕಥೆಗೆ ಸ್ವಾಗತ. ಸ್ನೇಹಿತರೆ, ಮನುಷ್ಯನಿಗೆ ಹಣದ ಮೇಲಿನ ವ್ಯಾಮೋಹ ಎಷ್ಟರ ಮಟ್ಟಿಗೆ ಹೋಗಬಹುದು ಎಂಬುದನ್ನು ಊಹಿಸಲು ಸಾಧ್ಯವಿಲ್ಲ. ಇಂದಿನ ಕಥೆಯು ಅತ್ಯಾಸೆ, ದ್ರೋಹ ಮತ್ತು ಮನುಷ್ಯನ ವಿಕೃತ ಮನಸ್ಥಿತಿಯ ಸುತ್ತ ಸುತ್ತುವ ಒಂದು ನೈಜ ರೀತಿಯ ಕಥೆ. ನಗರದ ಅತ್ಯಂತ ದುಬಾರಿ ಬಡಾವಣೆಯಾದ ದಕ್ಷಿಣ ದೆಹಲಿಯ ಆ ಐಷಾರಾಮಿ ಪ್ರದೇಶ. ಅಲ್ಲಿನ ರಸ್ತೆಗಳು ಸದಾ ಮೌನವಾಗಿರುತ್ತಿದ್ದವು, ಆದರೆ ಅಲ್ಲಿನ ಮನೆಗಳು ಮಾತ್ರ ಕೋಟ್ಯಂತರ ರೂಪಾಯಿಯ ಕಥೆಗಳನ್ನು ಹೇಳುತ್ತಿದ್ದವು. ಅಲ್ಲಿಯೇ ಎದ್ದು ನಿಂತಿತ್ತು ಸುಮಾರು 50 ಕೋಟಿ ರೂಪಾಯಿ ಬೆಲೆ ಬಾಳುವ ಆ 3 ಅಂತಸ್ತಿನ ಬೃಹತ್ ಬಂಗಲೆ. ಹೊರಗಿನಿಂದ ನೋಡಿದರೆ ಅದು ಭೂಮಿಯ ಮೇಲಿನ ಸ್ವರ್ಗದಂತೆ ಕಾಣುತ್ತಿತ್ತು. ಇಡೀ ಮನೆಯ ನೆಲಕ್ಕೆ ದುಬಾರಿ ಇಟಾಲಿಯನ್ ಮಾರ್ಬಲ್ ಹಾಸಲಾಗಿತ್ತು. ಗೋಡೆಗಳ ಮೇಲೆ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಪೇಂಟಿಂಗ್ಗಳು ತೂಗುತ್ತಿದ್ದವು. ಡಿಸೆಂಬರ್ ತಿಂಗಳ ಆ ಕೊರೆಯುವ ಚಳಿಯಲ್ಲೂ ಮನೆಯ ಮೂಲೆ ಮೂಲೆಗಳಲ್ಲಿ ಅಳವಡಿಸಿದ್ದ ಅತ್ಯಾಧುನಿಕ ಹೀಟರ್ಗಳ ಕಾರಣದಿಂದ ಇಡೀ ಮನೆ ಹಿತಕರವಾಗಿ ಬೆಚ್ಚಗಿತ್ತು. ಈ ಭವ್ಯವಾದ ಬಂಗಲೆಯ ಒಡೆಯರು ಆನಂದ್ ಮತ್ತು ಆತನ ಹೈ ಸೊಸೈಟಿ ಪತ್ನಿ ಸಿಯಾ. ನಗರದ ಪ್ರತಿಯೊಂದು ದುಬಾರಿ ಪಾರ್ಟಿಗಳಲ್ಲಿ, ಮ್ಯಾಗಜಿನ್ಗಳಲ್ಲಿ ಇವರ ಫೋಟೋಗಳು ಪವರ್ ಕಪಲ್ ಎಂಬ ತಲೆಬರಹದೊಂದಿಗೆ ರಾರಾಜಿಸುತ್ತಿದ್ದವು. ಅವರ ಬಳಿ ಪ್ರಪಂಚದ ಪ್ರತಿಯೊಂದು ಐಷಾರಾಮಿ ವಸ್ತುಗಳಿದ್ದವು. ಸಾಲುಗಟ್ಟಿ ನಿಂತಿದ್ದ ದುಬಾರಿ ಕಾರುಗಳು, ಲಕ್ಷಾಂತರ ಬೆಲೆಯ ಡಿಸೈನರ್ ಬಟ್ಟೆಗಳು ಮತ್ತು ಅವರ ಸೇವೆಗಾಗಿ ಯಾವಾಗಲೂ ಕಾದು ನಿಂತಿರುವ ನೌಕರರ ದೊಡ್ಡ ಪಡೆಯೇ ಇತ್ತು. ಹೊರಗಿನ ಪ್ರಪಂಚದ ದೃಷ್ಟಿಯಲ್ಲಿ ಆನಂದ್ ಮತ್ತು ಸಿಯಾ ಎಲ್ಲವನ್ನೂ ಹೊಂದಿದ ಅದೃಷ್ಟವಂತರು. ಆದರೆ ಅತ್ಯಾಸೆಯ ಹೊಟ್ಟೆ ಎಂದಿಗೂ ತುಂಬುವುದಿಲ್ಲ ಎಂದು ಹಿರಿಯರು ಹೇಳುತ್ತಾರಲ್ಲವೇ? ಆನಂದ್ ಮತ್ತು ಸಿಯಾರ ಈ ಅತ್ಯಾಸೆಯು ಒಂದು ಗುಣಪಡಿಸಲಾಗದ ಕ್ಯಾನ್ಸರ್ನಂತೆ ಅವರ ಮನಸ್ಸನ್ನು ಆವರಿಸಿತ್ತು. ಆ ಕ್ಯಾನ್ಸರ್ ಈಗ ಈ ಐಷಾರಾಮಿ ಮನೆಯ ಅಡಿಪಾಯವನ್ನೇ ಒಳಗೊಳಗೆ ಟೊಳ್ಳು ಮಾಡುತ್ತಿತ್ತು. ಅವರಿಬ್ಬರ ಗಿಡುಗದಂತಹ ಕಣ್ಣುಗಳು ಆನಂದ್ನ ತಂದೆ, ಅಂದರೆ ಶೇಖರ್ ಅವರ ಹೆಸರಿನಲ್ಲಿ ನಡೆಯುತ್ತಿದ್ದ ಶೇಖರ್ ಎಂಟರ್ಪ್ರೈಸಸ್ ಎಂಬ ಅತಿದೊಡ್ಡ ಕಂಪನಿಯ ಮೇಲೆ ನೆಟ್ಟಿದ್ದವು. ಪ್ರಪಂಚದ ದೃಷ್ಟಿಯಲ್ಲಿ ಶೇಖರ್ ಅವರು 500 ಕೋಟಿ ರೂಪಾಯಿಯ ಬೃಹತ್ ಸಾಮ್ರಾಜ್ಯದ ಒಡೆಯರಾಗಿದ್ದರೂ ಒಬ್ಬ ಅತ್ಯಂತ ಗೌರವಾನ್ವಿತ ಮತ್ತು ಪ್ರಭಾವಿ ಉದ್ಯಮಿಯಾಗಿದ್ದರು. ಆದರೆ ಈ 50 ಕೋಟಿ ರೂಪಾಯಿಯ ಬಂಗಲೆಯ ಒಳಗೆ ವಾಸ್ತವ ಬೇರೆಯೇ ಇತ್ತು. ಆ ಮನೆಯೊಳಗೆ ಶೇಖರ್ ಅವರ ಬೆಲೆ ಮತ್ತು ಯೋಗ್ಯತೆ ಒಂದು ಕೀಟಕ್ಕಿಂತಲೂ ಕಡೆಯಾಗಿಬಿಟ್ಟಿತ್ತು. ಬಂಗಲೆಯ ಅತ್ಯಂತ ಕೆಳಗಿನ ಭಾಗದಲ್ಲಿ ಭೂಮಿಯ ಅಡಿಯಲ್ಲಿ ಒಂದು ದೊಡ್ಡ ಬೇಸ್ಮೆಂಟ್ ಇತ್ತು. ಎಂದೋ ಹಳೆಯ ಬೇಡವಾದ ಗುಜರಿ ವಸ್ತುಗಳನ್ನು ಬಿಸಾಡಲು ಆ ಜಾಗವನ್ನು ಬಳಸಲಾಗುತ್ತಿತ್ತು. ಅದರಲ್ಲಿ ಒಂದೇ ಒಂದು ಕಿಟಕಿ ಇರಲಿಲ್ಲ. ಸೂರ್ಯನ ಬೆಳಕಿನ ಒಂದು ಸಣ್ಣ ಕಿರಣವೂ ಅಲ್ಲಿಗೆ ತಲುಪುತ್ತಿರಲಿಲ್ಲ. ಆ ಬೇಸ್ಮೆಂಟ್ನ ಗೋಡೆಗಳಿಂದ ಯಾವಾಗಲೂ ತೇವಾಂಶ ಜಿಟಿಜಿಟಿಯಾಗಿ ಇಳಿಯುತ್ತಿತ್ತು ಮತ್ತು ನೆಲವು ಮಂಜುಗಡ್ಡೆಯ ಹಾಸಿನಂತೆ ವಿಪರೀತ ತಣ್ಣಗಿತ್ತು. ಉಸಿರುಗಟ್ಟಿಸುವ ವಾತಾವರಣ ಅಲ್ಲಿದ್ದಿತು. ಆನಂದ್, ಯಾವ ತಂದೆ ತನ್ನನ್ನು ಬೆಳೆಸಿ, ಓದಿಸಿ ಇಷ್ಟು ದೊಡ್ಡ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದರೋ ಅದೇ ಹೆತ್ತ ತಂದೆಯನ್ನು ಆ ಕತ್ತಲು ಮತ್ತು ಉಸಿರುಗಟ್ಟಿಸುವ ಬೇಸ್ಮೆಂಟ್ನಲ್ಲಿ ಪ್ರಾಣಿಗಳಂತೆ ಕೂಡಿ ಹಾಕಿದ್ದನು. ಡಿಸೆಂಬರ್ನ ಆ ಕೊರೆಯುವ ಚಳಿ ತನ್ನ ಉತ್ತುಂಗದಲ್ಲಿತ್ತು. ದೆಹಲಿಯ ತಾಪಮಾನ 4 ಡಿಗ್ರಿಗೆ ಕುಸಿದಿತ್ತು. ಮೇಲೆ ತನ್ನ ಅತ್ಯಂತ ಐಷಾರಾಮಿ ಮಾಸ್ಟರ್ ಬೆಡ್ರೂಮ್ನಲ್ಲಿ ಬೆಚ್ಚಗಿನ ವಾತಾವರಣದಲ್ಲಿ ಸಿಯಾ 1.5 ಲಕ್ಷ ರೂಪಾಯಿ ಬೆಲೆಯ ಅಸಲಿ ಪಶ್ಮೀನಾ ಶಾಲು ಹೊದ್ದು ಕೈಯಲ್ಲಿ ದುಬಾರಿ ವೈನ್ ಗ್ಲಾಸ್ ಹಿಡಿದು ನಿಂತಿದ್ದಳು. ಆನಂದ್ ಮತ್ತು ಸಿಯಾ ತಮ್ಮ ವೈನ್ ಸವಿಯುತ್ತಾ ಅತ್ಯಂತ ಕ್ರೂರವಾಗಿ ಮಾತನಾಡಿಕೊಳ್ಳುತ್ತಿದ್ದರು. ಈ ಮುದುಕ ಅಷ್ಟು ಸುಲಭದಲ್ಲಿ ಪೇಪರ್ಸ್ ಮೇಲೆ ಸಹಿ ಮಾಡುವುದಿಲ್ಲ. ಅವನ ಆ ಒಡೆಯನ ಗರ್ವ ಇನ್ನೂ ಮುರಿದಿಲ್ಲ. ಆ ಬೇಸ್ಮೆಂಟ್ನಲ್ಲಿ ಮುದುಕನಿಗೆ ಯಾವುದೇ ಕಂಬಳಿ ಅಥವಾ ಬೆಚ್ಚಗಿನ ಬಟ್ಟೆಯನ್ನು ಕೊಡಬಾರದು ಎಂದು ನಾನು ನೌಕರರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದೇನೆ. ಆದರೆ ಈ ಚಳಿಯೂ ಅವನನ್ನು ದಾರಿಗೆ ತರುತ್ತಿಲ್ಲ. ಅವನ ಗರ್ವವನ್ನು ಮುರಿಯಲೇಬೇಕು. ಸಿಯಾ ವಿಷಕಾರಿದಳು. ಆನಂದ್ನ ಕಣ್ಣುಗಳಲ್ಲಿ ಒಬ್ಬ ರಾಕ್ಷಸನಂತಹ ಹೊಳಪು ಮೂಡಿತು. ನೀನು ಸರಿಯಾಗಿ ಹೇಳುತ್ತಿದ್ದೀಯಾ ಡಾರ್ಲಿಂಗ್. ಈಗ ನನ್ನ ಸಹನೆಯ ಕಟ್ಟೆ ಒಡೆದಿದೆ. ಇಂದು ರಾತ್ರಿಯೇ ಆ 500 ಕೋಟಿಯ ಸಾಮ್ರಾಜ್ಯವನ್ನು ನನ್ನ ಹೆಸರಿಗೆ ಬರೆಸಿಕೊಳ್ಳುತ್ತೇನೆ. ಅದಕ್ಕಾಗಿ ಏನೇ ಮಾಡಬೇಕಾದರೂ ನಾನು ಸಿದ್ಧ ಎಂದನು. ಅವನಿಗೆ ತನ್ನ ತಂದೆಯ ಮೇಲೆ ಲವಲೇಶವೂ ಕರುಣೆ ಇರಲಿಲ್ಲ. ಕೇವಲ ಆ 500 ಕೋಟಿಯ ಆಸ್ತಿಯ ದಾಹ ಮತ್ತು ದುರಾಸೆ ಮಾತ್ರ ಅವನ ತಲೆಯಲ್ಲಿ ಮೆರೆಯುತ್ತಿತ್ತು. ಆ ರಾತ್ರಿ ಆ ಬೇಸ್ಮೆಂಟ್ನಲ್ಲಿ ಏನಾಗಲಿದೆ ಎಂಬುದು ಯಾರಿಗೂ ತಿಳಿದಿರಲಿಲ್ಲ. ಬೇಸ್ಮೆಂಟ್ನ ಆ ಉಸಿರುಗಟ್ಟುವ ಕತ್ತಲೆಯಲ್ಲಿ ಸಮಯದ ಪರಿವೇ ಇಲ್ಲದೆ ಶೇಖರ್ ಕಳೆದ 2 ತಿಂಗಳುಗಳಿಂದ ಕೈದಿಯಾಗಿದ್ದರು. ಹೊರಗಿನ ಪ್ರಪಂಚಕ್ಕೆ ಶೇಖರ್ ಅವರು ತೀರ್ಥಯಾತ್ರೆಗೆ ಹೋಗಿದ್ದಾರೆ ಎಂದು ಸುಳ್ಳು ಸುದ್ದಿ ಹರಡಲಾಗಿತ್ತು. ಆದರೆ ಆ ಬಂಗಲೆಯ ತಳಭಾಗದ ನೆಲಮಳಿಗೆಯಲ್ಲಿ ನಡೆಯುತ್ತಿದ್ದುದು ಯಾವುದೇ ನರಕಕ್ಕಿಂತ ಕಡಿಮೆ ಇರಲಿಲ್ಲ. ಅವರಿಗೆ ದಿನದಲ್ಲಿ ಕೇವಲ 1 ಬಾರಿ
ಮನುಷ್ಯ ತಿನ್ನಲು ಅಸಹ್ಯಪಡುವಂತಹ ಒಣರೊಟ್ಟಿ ಮತ್ತು ಸಣ್ಣ ಪಾತ್ರೆ ಹಳಸಿದ್ದ ನೀರನ್ನು ಕೊಡಲಾಗುತ್ತಿತ್ತು. ಒಂದಾನೊಂದು ಕಾಲದಲ್ಲಿ ನೂರಾರು ಜನ ಉದ್ಯೋಗಿಗಳಿಗೆ ವೇತನ ನೀಡುತ್ತಿದ್ದ, ಸಾವಿರಾರು ಕೋಟಿ ವ್ಯವಹಾರ ನಡೆಸುತ್ತಿದ್ದ ಶೇಖರ್ ಅವರ ದೇಹ ಈಗ ಮೂಳೆಯ ಹಂದರವಾಗಿ ಮಾರ್ಪಟ್ಟಿತ್ತು. ಅವರ ಸುಕ್ಕುಗಟ್ಟಿದ ಮುಖದಲ್ಲಿ ವಯಸ್ಸಿನ ಛಾಯೆಗಿಂತ ಹೆಚ್ಚಾಗಿ ದೌರ್ಬಲ್ಯದ ಕಲೆಗಳು ಎದ್ದು ಕಾಣುತ್ತಿದ್ದವು. ಅವರ ಬಟ್ಟೆಗಳು ಹರಿದು ಹೋಗಿದ್ದವು, ಚಳಿಯ ತೀವ್ರತೆಗೆ ಅವರ ತುಟಿಗಳು ಒಡೆದು ರಕ್ತಸಿಕ್ತವಾಗಿದ್ದವು. ಆದರೆ ಅಚ್ಚರಿಯ ಸಂಗತಿಯೆಂದರೆ ಇಷ್ಟೆಲ್ಲ ಹಿಂಸೆಯ ನಡುವೆಯೂ ಶೇಖರ್ ಅವರ ಕಣ್ಣುಗಳಲ್ಲಿ ಕಣ್ಣೀರಿನ ಒಂದು ಹನಿಯೂ ಇರಲಿಲ್ಲ. ಪ್ರತಿ ಬಾರಿ ಆನಂದ್ ಅಥವಾ ಸಿಯಾ ಬೇಸ್ಮೆಂಟ್ಗೆ ಬಂದಾಗಲೆಲ್ಲ ಶೇಖರ್ ಅವರ ಕಡೆಗೆ ಅಸಹ್ಯವಾಗಿ ನೋಡಿ ಆಸ್ತಿಪತ್ರಗಳಿಗೆ ಸಹಿ ಹಾಕುವಂತೆ ಗದರುತ್ತಿದ್ದರು. ಆದರೆ ಶೇಖರ್ ಯಾವುದೇ ಉತ್ತರ ನೀಡುತ್ತಿರಲಿಲ್ಲ. ಅವರು ಸುಮ್ಮನೆ ಆನಂದ್ನ ಕಣ್ಣುಗಳನ್ನೇ ನೋಡುತ್ತಿದ್ದರು. ಶೇಖರ್ ಅವರ ಈ ಮೌನವೇ ಆನಂದ್ ಮತ್ತು ಸಿಯಾರಿಗೆ ಮುಳ್ಳಿನಂತೆ ಚುಚ್ಚುತ್ತಿತ್ತು. ತಂದೆ ಸೋಲುವ ಲಕ್ಷಣವೇ ಕಾಣುತ್ತಿಲ್ಲವಲ್ಲ ಎಂಬ ಆತಂಕ ಸಿಯಾರನ್ನು ಕಾಡುತ್ತಿತ್ತು. ಆ ರಾತ್ರಿ ಆನಂದ್ ತನ್ನ ಅತ್ಯಂತ ಕ್ರೂರ ರೂಪವನ್ನು ಪ್ರದರ್ಶಿಸಲು ನಿರ್ಧರಿಸಿದ್ದನು. ಅವನು ಬೇಸ್ಮೆಂಟ್ನ ಭಾರವಾದ ಕಬ್ಬಿಣದ ಬಾಗಿಲನ್ನು ಸದ್ದಿಲ್ಲದೆ ತೆರೆದನು. ಒಳಗೆ ಶೇಖರ್ ನೆಲದ ಮೇಲೆ ಮುದುಡಿ ಮಲಗಿದ್ದರು. ತನ್ನ ಸ್ವಂತ ತಂದೆಯನ್ನು ನೋಡುವಾಗಲೂ ಆನಂದ್ನ ಮನಸ್ಸಿನಲ್ಲಿ ಮಮತೆಯ ಎಳ್ಳಷ್ಟೂ ಭಾವನೆ ಇರಲಿಲ್ಲ. ಬದಲಿಗೆ ಈ ಮುದುಕ ಇಂದು ಬದುಕಿದ್ದಾನೋ ಇಲ್ಲವೋ ಎನ್ನುವ ನಿರ್ದಯಿ ಭಾವನೆಯಿತ್ತು. ಆನಂದ್ ತನ್ನ ಕತ್ತಲ ಕೋಣೆಯ ಸದ್ದಿಲ್ಲದ ವಾತಾವರಣವನ್ನು ಸೀಳಿ ತನ್ನ ಭಾರವಾದ ಬೂಟುಗಳ ಸದ್ದಿನೊಂದಿಗೆ ತಂದೆಯ ಹತ್ತಿರ ಬಂದನು. ಸಿಯಾ ಕೂಡ ಹಿಂದೆ ಬಂದು ಕೈಯಲ್ಲಿ ಹಿಡಿದಿದ್ದ ಮಿನುಗುವ ಫೈಲನ್ನು ತೋರಿಸುತ್ತಾ, ಇಂದು ರಾತ್ರಿ ಈ ಪೇಪರ್ಸ್ಗೆ ಸಹಿ ಬೀಳಲೇಬೇಕು. ಒಂದು ವೇಳೆ ಇಂದು ನೀನು ಒಪ್ಪದಿದ್ದರೆ ನಾಳೆ ಸೂರ್ಯನ ಬೆಳಕನ್ನು ನೋಡುವ ಭಾಗ್ಯ ನಿನಗೆ ಇರುವುದಿಲ್ಲ ಎಂದು ಬೆದರಿಸಿದಳು. ಆದರೆ ಶೇಖರ್ ತಮ್ಮ ಕುತ್ತಿಗೆಯನ್ನು ಮೆಲ್ಲನೆ ತಿರುಗಿಸಿ ಕತ್ತಲೆಯಲ್ಲಿ ಆನಂದ್ನನ್ನು ನೋಡಿದರು. ಆ ಕತ್ತಲೆಯಲ್ಲಿಯೂ ಅವರ ಕಣ್ಣುಗಳು ಅದೆಷ್ಟು ತೀಕ್ಷ್ಣವಾಗಿದ್ದವೆಂದರೆ ಆನಂದ್ ಒಂದು ಕ್ಷಣ ತನ್ನ ಎದೆಯಲ್ಲಿ ನಡುಕವನ್ನು ಅನುಭವಿಸಿದನು. ಶೇಖರ್ ಅವರ ತುಟಿಗಳ ಮೇಲೆ ಒಂದು ವಿಚಿತ್ರವಾದ, ಅಸ್ಪಷ್ಟವಾದ ಮತ್ತು ರಹಸ್ಯಮಯವಾದ ನಗು ಮೂಡಿತು. ಆ ನಗು ಆನಂದ್ನನ್ನು ಪ್ರಶ್ನಿಸುತ್ತಿತ್ತು. ನನ್ನ ಮಗನೇ, ನೀನು ಆಸ್ತಿಯನ್ನು ಗೆಲ್ಲಲು ಪ್ರಯತ್ನಿಸುತ್ತಿದ್ದೀಯಾ ಅಥವಾ ನಿನ್ನ ಸ್ವಂತ ವಿನಾಶಕ್ಕೆ ಹಾದಿ ಸಿದ್ಧಪಡಿಸುತ್ತಿದ್ದೀಯಾ? ಆನಂದ್ ಆ ನಗುವನ್ನು ನೋಡಿ ಕೆರಳಿದನು. ಅವನು ತಕ್ಷಣವೇ ತನ್ನ ಕೈಯಲ್ಲಿದ್ದ ಒಂದು ದೊಡ್ಡ ಕಬ್ಬಿಣದ ಬಕೆಟನ್ನು ಮೇಲಕ್ಕೆತ್ತಿದನು. ಅದರಲ್ಲಿ ಅಡಿಗೆ ಮನೆಯ ಫ್ರಿಡ್ಜ್ನಿಂದ ತಂದಿದ್ದ ಹೆಪ್ಪುಗಟ್ಟುವ ತಣ್ಣನೆಯ ನೀರು ಮತ್ತು ಅದರೊಳಗೆ ತೇಲುತ್ತಿದ್ದ ದೊಡ್ಡ ಮಂಜುಗಡ್ಡೆಗಳಿದ್ದವು. ಆ ನೀರಿನ ತಾಪಮಾನವು ಆ ಕೊಠಡಿಯ ತಾಪಮಾನಕ್ಕಿಂತಲೂ ಕಡಿಮೆಯಿತ್ತು. ಸಹಿ ಮಾಡ್ತೀಯಾ ಇಲ್ವಾ ಎಂದು ಆನಂದ್ ಗರ್ಜಿಸಿದನು. ಶೇಖರ್ ಮೌನವಾಗಿಯೇ ಇದ್ದರು. ಆನಂದ್ ಯಾವುದೇ ಮುಲಾಜಿಲ್ಲದೆ ಆ ಇಡೀ ಬಕೆಟ್ ನೀರನ್ನು ತನ್ನ ತಂದೆಯ ತಲೆಯ ಮೇಲೆ ಸುರಿದುಬಿಟ್ಟನು. ಆ ತಣ್ಣೀರು ಶೇಖರ್ ಅವರ ದೇಹದ ಮೇಲೆ ಬಿದ್ದ ಕೂಡಲೇ ಅವರ ದೇಹವು ಬಟ್ಟೆಯಂತೆ ನಡುಗಲು ಆರಂಭಿಸಿತು. ಆನಂದ್ನ ಈ ಅಮಾನವೀಯ ವರ್ತನೆಯನ್ನು ಕಂಡು ಸಿಯಾ ನಗುತ್ತಿದ್ದಳು. ಆದರೆ ಆ ಕತ್ತಲ ಕೋಣೆಯ ಮೂಲೆಗಳಲ್ಲಿ ಶೇಖರ್ ಅವರ ಆ ವಿಚಿತ್ರ ನಗು ಮಾತ್ರ ಇನ್ನೂ ಮಾಸದೆ ಉಳಿದಿತ್ತು. ತಣ್ಣೀರಿನ ಆ ಭೀಕರ ಸ್ನಾನದ ನಂತರ ಶೇಖರ್ ಅವರ ಶರೀರವು ಕಡುಚಳಿಯಿಂದಾಗಿ ನೀಲಿ ಬಣ್ಣಕ್ಕೆ ತಿರುಗತೊಡಗಿತು. ಅವರ ತುಟಿಗಳು ಒಡೆದು ರಕ್ತಸಿಕ್ತವಾಗಿದ್ದವು. ಹಲ್ಲುಗಳು ಒಂದಕ್ಕೊಂದು ಬಡಿದುಕೊಳ್ಳುವ ಸದ್ದು ಆ ಕತ್ತಲ ಕೋಣೆಯಲ್ಲಿ ಪ್ರತಿಧ್ವನಿಸುತ್ತಿತ್ತು. ಆನಂದ್ನ ಕ್ರೌರ್ಯದ ಮುಂದೆ ಶೇಖರ್ ಅವರ ವಯೋಸಹಜ ದೌರ್ಬಲ್ಯವು ಎದ್ದು ಕಾಣುತ್ತಿತ್ತು. ಆದರೆ ಅಚ್ಚರಿಯೆಂದರೆ ಅವರು ಒಂದು ಬಾರಿಯೂ ನನ್ನನ್ನು ಬಿಟ್ಟುಬಿಡಿ ಎಂದು ಕೇಳಲಿಲ್ಲ. ಅವರ ಮೌನವು ಆನಂದ್ನ ಅಹಂಕಾರವನ್ನು ಇನ್ನಷ್ಟು ಕೆರಳಿಸುತ್ತಿತ್ತು. ಆನಂದ್ ಕೋಪದಿಂದ ಗರ್ಜಿಸುತ್ತಾ, ಇನ್ನೂ ಗರ್ವ ಬಿಡುತ್ತಿಲ್ಲವೇ? ನಿನ್ನ ಈ ಹಠಕ್ಕೆ ಕೊನೆಯೇ ಇಲ್ಲವೇ ಅಪ್ಪಾ ಎಂದು ಕಿರುಚಿದನು. ಸಿಯಾ ತನ್ನ ಕೈಯಲ್ಲಿದ್ದ ಉರಿಯುತ್ತಿರುವ ಮೇಣದ ಬತ್ತಿಯನ್ನು ಕೆಳಗೆ ಇಟ್ಟು ಅಣಕಿಸುತ್ತಾ ಶೇಖರ್ ಅವರ ಹತ್ತಿರಕ್ಕೆ ಬಂದಳು. ಅವಳು ತನ್ನ ದುಬಾರಿ ಡಿಸೈನರ್ ಹೀಲ್ಸ್ನಿಂದ ಶೇಖರ್ ಅವರ ಕಾಲಿನ ಮೇಲೆ ಮೆಲ್ಲನೆ ಒತ್ತಿದಳು. ನೋವಿನಿಂದ ಶೇಖರ್ ಅವರ ಮುಖದಲ್ಲಿ ಒಂದು ತರಹದ ಸೆಳೆತ ಉಂಟಾಯಿತು. ಆನಂದ್, ಈ ಮುದುಕನಿಗೆ ನೋವು ಅಂದರೆ ಏನು ಅಂತಲೇ ಗೊತ್ತಿಲ್ಲ ಅನಿಸುತ್ತೆ. ಇವನ ಪಾದಗಳಿಗೆ ಈ ಮೇಣದ ಬತ್ತಿಯ ಬಿಸಿಯನ್ನು ತೋರಿಸೋಣ, ಆಗ ಗೊತ್ತಾಗುತ್ತದೆ ಇವನಿಗೆ ಎಂದು ಸಿಯಾ ನಿರ್ದಯವಾಗಿ ನುಡಿದಳು. ಅವಳು ತನ್ನ ಕೈಯಲ್ಲಿದ್ದ ಉರಿಯುತ್ತಿರುವ ಮೇಣದ ಬತ್ತಿಯನ್ನು ಓರೆಯಾಗಿ ಹಿಡಿದು ಕರಗಿದ ಬಿಸಿಯಾದ ಮೇಣವನ್ನು ಶೇಖರ್ ಅವರ ಬರಿಗಾಲಿನ ಮೇಲೆ ಸುರಿಯಲು ಪ್ರಾರಂಭಿಸಿದಳು. ಕುದಿಯುವ ಬಿಸಿ ಮೇಣ ಶೇಖರ್ ಅವರ ಚರ್ಮಕ್ಕೆ ತಾಕಿದಾಗ ಆ ಕತ್ತಲ ಕೋಣೆಯಲ್ಲಿ ಒಂದು ಭೀಕರವಾದ ನೋವಿನ ಚೀರಾಟ ಹೊರಹೊಮ್ಮಿತು. ಅವರ ಸಂಪೂರ್ಣ ಶರೀರವು ಆ ನೋವಿಗೆ ಒದ್ದಾಡಿತು. ಆದರೆ ಶೇಖರ್ ಆ ನೋವಿನಲ್ಲೂ ತಮ್ಮ ಕಣ್ಣುಗಳನ್ನು ಆನಂದ್ನ ಕಣ್ಣುಗಳಿಗೆ ನೆಟ್ಟರು.
ಆ ಕಣ್ಣುಗಳಲ್ಲಿ ದ್ವೇಷವಿರಲಿಲ್ಲ, ಬದಲಿಗೆ ಒಂದು ರೀತಿಯ ಅನುಕಂಪವಿತ್ತು. ನನ್ನ ಮಗನೇ, ಇಂದಿನ ಈ ನೋವು ನಾಳೆ ನಿನಗೆ ಬರುವ ಭೀಕರ ದಿನದ ಮುನ್ಸೂಚನೆ ಅಷ್ಟೇ ಎಂಬಂತೆ ಆ ನೋಟವಿತ್ತು. ಆನಂದ್ ಆ ನೋವಿನ ದೃಶ್ಯವನ್ನು ನೋಡಿ ಅಟ್ಟಹಾಸಗೈದನು. ಇನ್ನು ಸಹಿ ಮಾಡ್ತೀಯಾ ಅಥವಾ ಇಡೀ ಮೈಯನ್ನೇ ಸುಡಲೇ ಎಂದು ಆನಂದ್ ಫೈಲನ್ನು ತೆರೆದು ಒಂದು ಪೆನ್ ಅನ್ನು ಅವರ ಕೈಯಲ್ಲಿ ಒತ್ತಾಯಪೂರ್ವಕವಾಗಿ ಇಟ್ಟನು. ಶೇಖರ್ ಅವರ ಕೈಗಳೂ ನಡುಗುತ್ತಿದ್ದವು. ಚಳಿಯಿಂದ ಮರಗಟ್ಟಿ ಸುಟ್ಟ ಗಾಯದ ನೋವಿನಿಂದ ನರಳುತ್ತಿದ್ದ ಅವರ ಕೈ ಆ ಪೇಪರ್ ಮೇಲೆ ಬರೆಯಲು ಅಶಕ್ತವಾಗಿತ್ತು. ಆದರೆ ಶೇಖರ್ ಪೆನ್ನನ್ನು ಕೆಳಗೆ ಬಿಸಾಡಿದರು. ಆನಂದ್ ಸಿಯಾಳನ್ನು ನೋಡಿ, ಇವನು ಸಹಿ ಮಾಡಲ್ಲ, ಪೆನ್ ಬೇಡ, ಇಂಕ್ ಪ್ಯಾಡ್ ತಂದು ಇವನ ಹೆಬ್ಬೆರಳಿನ ಗುರುತನ್ನೇ ಪಡೆಯೋಣ ಎಂದನು. ಸಿಯಾ ಕೂಡಲೇ ತನ್ನ ಪರ್ಸ್ನಿಂದ ನೀಲಿ ಇಂಕ್ ಪ್ಯಾಡ್ ತೆಗೆದಳು. ಆನಂದ್ ಬಲವಂತವಾಗಿ ಶೇಖರ್ ಅವರ ಬಲಗೈಯನ್ನು ಹಿಡಿದು ಅವರ ಹೆಬ್ಬೆರಳನ್ನು ಇಂಕ್ ಪ್ಯಾಡ್ಗೆ ಒತ್ತಿದನು. ಹೆಬ್ಬೆರಳಿನ ಅಕ್ಕಪಕ್ಕದ ಚರ್ಮ ಸುಲಿದು ರಕ್ತ ಒಸರುತ್ತಿದ್ದರೂ ಆನಂದ್ ಕರುಣೆಯಿಲ್ಲದೆ ಆ ರಕ್ತಸಿಕ್ತ ಹೆಬ್ಬೆರಳನ್ನು ಕಾನೂನು ಪತ್ರಗಳ ಮೇಲೆ ಬಲವಾಗಿ ಒತ್ತಿದನು. ಒಂದಲ್ಲ, ಎರಡಲ್ಲ, ಆನಂದ್ ಒಟ್ಟು 20 ಪುಟಗಳ ಮೇಲೆ ಶೇಖರ್ ಅವರ ಆ ರಕ್ತಸಿಕ್ತ ಹೆಬ್ಬೆರಳಿನ ಗುರುತನ್ನೂ ಒತ್ತಿಸಿಕೊಂಡನು. ಆ ಪೇಪರ್ಗಳ ಮೇಲೆ ನೀಲಿ ಶಾಹಿ ಮತ್ತು ಶೇಖರ್ ಅವರ ಕೆಂಪು ರಕ್ತದ ಮಿಶ್ರಣವಾಗಿ ಒಂದು ಭಯಾನಕ ಗುರುತು ಮೂಡಿತ್ತು. ಆನಂದ್ ಆ ಫೈಲ್ ಅನ್ನು ಹಿಡಿದುಕೊಂಡು, ಸಿಯಾ, ನೋಡಿದೆಯಾ? ಇಂದಿನಿಂದ 500 ಕೋಟಿಯ ಸಾಮ್ರಾಜ್ಯ ನನ್ನದು. ಶೇಖರ್ ಎಂಟರ್ಪ್ರೈಸಸ್ ಇನ್ನು ಮುಂದೆ ಆನಂದ್ ಎಂಟರ್ಪ್ರೈಸಸ್ ಎಂದು ಸಂಭ್ರಮಿಸಿದನು. ಶೇಖರ್ ನೆಲದ ಮೇಲೆ ಸುಸ್ತಾಗಿ ಬಿದ್ದರು. ಆನಂದ್ ಮತ್ತು ಸಿಯಾ ಆಸ್ತಿಪತ್ರಗಳೊಂದಿಗೆ ಆ ಬೇಸ್ಮೆಂಟ್ನಿಂದ ಹೊರಬಂದರು. ಅವರು ಆ ಬಾಗಿಲನ್ನು ಹೊರಗಿನಿಂದ ಭದ್ರವಾಗಿ ಮುಚ್ಚಿ ಅಲ್ಲಿಂದ ಹೊರಟು ಹೋದರು. ಕತ್ತಲ ಕೋಣೆಯಲ್ಲಿ ಶೇಖರ್ ಅವರು ಒಬ್ಬಂಟಿಯಾಗಿ ಉಳಿದರು. ಆದರೆ ಆ ಕತ್ತಲಲ್ಲಿ ಅವರ ತುಟಿಗಳ ಮೇಲಿದ್ದ ಆ ರಹಸ್ಯಮಯ ನಗು ಈಗ ಸ್ವಲ್ಪ ಹೆಚ್ಚಾಗಿತ್ತು. ಅವರಿಗೆ ಗೊತ್ತಿತ್ತು, ತಾನು ಸಹಿ ಮಾಡಿದ್ದು ಆಸ್ತಿಪತ್ರಗಳಿಗಲ್ಲ, ಬದಲಿಗೆ ತನ್ನ ಮಗನ ವಿನಾಶದ ಪತ್ರಗಳಿಗೆ ಎಂದು. ಬೇಸ್ಮೆಂಟ್ನ ಆ ಭಯಾನಕ ವಾತಾವರಣದಿಂದ ಹೊರಬಂದ ಆನಂದ್ ಮತ್ತು ಸಿಯಾ ಆಸ್ತಿಪತ್ರಗಳ ಕಟ್ಟುಗಳನ್ನು ಹಿಡಿದು ವಿಜಯೋತ್ಸವದ ಸಂಭ್ರಮದಲ್ಲಿದ್ದರು. ಸಿಯಾ ತನ್ನ ಕೈಯಲ್ಲಿದ್ದ ಆ ರಕ್ತಸಿಕ್ತ ಪೇಪರ್ಗಳನ್ನು ಪ್ರೀತಿಯಿಂದ ಮುಟ್ಟಿ ನೋಡುತ್ತಾ, ಆನಂದ್, ಕೊನೆಗೂ ನಾವು ಗೆದ್ದೆವು. ಇನ್ನು ಈ 500 ಕೋಟಿಯ ಸಾಮ್ರಾಜ್ಯ ನಮ್ಮ ಕೈಯಲ್ಲಿದೆ. ಆ ಮುದುಕನ ಗರ್ವ ಮುರಿದು ಅವನನ್ನೇ ದಾರಿ ತಪ್ಪಿಸಿದ್ದೇವೆ ಎಂದು ಖುಷಿಯಿಂದ ನಕ್ಕಳು. ಆನಂದ್ ತಣ್ಣನೆಯ ಕತ್ತಲೆಯಲ್ಲಿ ನಿಂತು, ಸಿಯಾ, ಈಗ ಈ ಕಸವನ್ನು ತಕ್ಷಣ ಮನೆಯಿಂದ ಹೊರಗೆ ಹಾಕು. ಆತನ ವಾಸನೆ ಮತ್ತು ಕೊಳಕು ಬಟ್ಟೆಗಳು ನನ್ನ ಕಣ್ಣಿಗೆ ಬೀಳಬಾರದು. ಈ ರಾತ್ರಿಯೇ ಅವನನ್ನು ಮನೆಯಿಂದ ಹೊರಗಟ್ಟಬೇಕು. ಆತ ಇನ್ನು ಇಲ್ಲಿ ಉಳಿಯಲು ನಾನು ಬಿಡುವುದಿಲ್ಲ ಎಂದು ನಿರ್ದಯವಾಗಿ ಹೇಳಿದನು. ಅವರು ಬೇಸ್ಮೆಂಟ್ಗೆ ಪುನಃ ಹೋಗಿ ಶೇಖರ್ ಅವರನ್ನು ಎಳೆದು ಮೇಲಕ್ಕೆ ತಂದರು. ಚಳಿ ಮತ್ತು ಸುಟ್ಟ ಗಾಯಗಳ ನೋವಿನಿಂದ ಶೇಖರ್ ಅಸಹಾಯಕರಾಗಿದ್ದರು. ಆನಂದ್ ಅವರ ಕಾಲರ್ ಹಿಡಿದು ಮನೆಯ ಮುಖ್ಯ ಗೇಟಿನ ಕಡೆಗೆ ಎಳೆದುಕೊಂಡು ಹೋದನು. ಹೊರಗೆ ಡಿಸೆಂಬರ್ ತಿಂಗಳ ಮಂಜು ಕವಿದಿತ್ತು, ಮೈನಡುಗುವ ತಂಗಾಳಿ ಬೀಸುತ್ತಿತ್ತು. ಆನಂದ್ ಗೇಟನ್ನು ತೆರೆದು ಶೇಖರ್ ಅವರನ್ನು ರಸ್ತೆಯ ಗಟ್ಟಿಯಾದ ಮತ್ತು ತಣ್ಣನೆಯ ಡಾಂಬರಿನ ಮೇಲೆ ಜೋರಾಗಿ ತಳ್ಳಿಬಿಟ್ಟನು. ಇನ್ನು ಮುಂದೆ ಈ ಹವೇಲಿ ಮತ್ತು ಹಣವೆಲ್ಲವೂ ನಮದು. ಇನ್ನು ಈ ಮುದುಕನಿಗೆ ಇಲ್ಲಿ ಜಾಗವಿಲ್ಲ. ಹೋಗು, ನಗರದ ಯಾವುದಾದರೂ ಅನಾಥಾಶ್ರಮದಲ್ಲೋ ಅಥವಾ ಕೊಳಚೆ ಪ್ರದೇಶದಲ್ಲೋ ಕೊಳೆತು ಹೋಗು ಎಂದು ಆನಂದ್ ಕೂಗಿದನು. ಶೇಖರ್ ಕಷ್ಟಪಟ್ಟು ಎದ್ದು ನಿಲ್ಲಲು ಪ್ರಯತ್ನಿಸುತ್ತಿದ್ದಾಗ ಸಿಯಾ ಅಟ್ಟಹಾಸಗೈದಳು. ಇನ್ನು ತಿರುಗಿ ನೋಡಬೇಡ, ನೀನು ಇನ್ನು ಈ ಮನೆಗೆ ಅಪರಿಚಿತ ಎಂದು ಅವಳು ಗೇಟನ್ನು ದಢಾಂ ಎಂದು ಮುಚ್ಚಿ ಹೊರಗಿನಿಂದ ಬಲವಾದ ಬೀಗ ಹಾಕಿದಳು. ಬಂಗಲೆಯ ಒಳಗಿನಿಂದ ಆನಂದ್ ಮತ್ತು ಸಿಯಾ ಮ್ಯೂಸಿಕ್ ಸಿಸ್ಟಂನಲ್ಲಿ ಜೋರಾಗಿ ಸಂಗೀತ ಹಾಕಿ ಶಾಂಪೇನ್ ಬಾಟಲಿಗಳನ್ನು ತೆರೆದು ಸಂಭ್ರಮಿಸಲು ಶುರುಮಾಡಿದರು. ತಾವೇ ಇಡೀ ಪ್ರಪಂಚವನ್ನು ಗೆದ್ದಿದ್ದೇವೆ, ಇನ್ನು ಯಾರೂ ಪ್ರಶ್ನಿಸುವವರಿಲ್ಲ ಎಂದು ಅವರು ಭಾವಿಸಿದ್ದರು. ಆದರೆ ರಸ್ತೆಯ ಮೇಲೆ ಮಂಜಿನಲ್ಲಿ ಮೈ ನಡುಗುತ್ತಾ ನಿಂತಿದ್ದ ಶೇಖರ್ ಅವರ ಮುಖದಲ್ಲಿ ಯಾವುದೇ ದುಃಖವಿರಲಿಲ್ಲ. ಬದಲಾಗಿ ಆ ಬಂಗಲೆಯ ಮುಚ್ಚಿದ ಗೇಟನ್ನು ನೋಡಿ ಅವರು ನಗುತ್ತಿದ್ದರು. ಆ ನಗು ಎಷ್ಟು ಭಯಾನಕವಾಗಿತ್ತು ಎಂದರೆ ರಸ್ತೆಯ ಪಕ್ಕದ ಬೀದಿ ದೀಪಗಳು ಸಹ ಆ ನಗುವಿಗೆ ಮಿನುಗಿದಂತೆ ಭಾಸವಾಗುತ್ತಿತ್ತು. ಶೇಖರ್ ನಿಧಾನವಾಗಿ ರಸ್ತೆಯ ಬದಿಯಲ್ಲಿ ನಿಂತರು. ಅವರು ಯಾರನ್ನೋ ನಿರೀಕ್ಷಿಸುತ್ತಿದ್ದರು. ಮೋಡಗಳನ್ನು ಸೀಳಿಕೊಂಡು ದೂರದಲ್ಲಿ 2 ತೇಜಸ್ವಿ ಹಳದಿ ಹೆಡ್ಲೈಟ್ಗಳು ಕಾಣಿಸಿಕೊಂಡವು. ಒಂದು ಹೊಳೆಯುವ ಕಪ್ಪು ಮರ್ಸಿಡೀಸ್ ಎಸ್ ಕ್ಲಾಸ್ ಕಾರು ಯಾವುದೇ ಶಬ್ದವಿಲ್ಲದೆ ಬಂದು ಶೇಖರ್ ಅವರ ಬಳಿ ನಿಂತಿತು. ಕಾರಿನ ಬಾಗಿಲು ತೆರೆಯಿತು. ಒಳಗಿನಿಂದ ಆ ನಗರದ ಅತ್ಯಂತ ಖ್ಯಾತ ಮತ್ತು ಚಾಣಕ್ಯ ಕ್ರಿಮಿನಲ್ ಲಾಯರ್ ಅಡ್ವೊಕೇಟ್ ಸಿಂಹಾನಿಯಾ ಹೊರಬಂದರು.
ಸಿಂಹಾನಿಯ ಶೇಖರ್ ಅವರ ಬಳಿ ಬಂದು ತಲೆಬಾಗಿ ಗೌರವದಿಂದ ನಮಸ್ಕರಿಸಿದನು. ಅವನು ತಕ್ಷಣವೇ ತನ್ನ ಕೈಯಲ್ಲಿದ್ದ ದುಬಾರಿ ಮತ್ತು ಬೆಚ್ಚಗಿನ ಕೋಟನ್ನು ತೆಗೆದು ಶೇಖರ್ ಅವರ ಹೆಗಲಿಗೆ ಹೊದಿಸಿದನು. ಶೇಖರ್ ಆ ಕಾರಿನೊಳಗೆ ರಾಜನಂತೆ ಕುಳಿತರು. ಸಿಂಹಾನಿಯ ಕೇಳಿದನು, ಸರ್, ಎಲ್ಲವೂ ಅಂದುಕೊಂಡಂತೆ ನಡೆಯಿತಲ್ಲವೇ? ಶೇಖರ್ ಕಿಟಕಿಯಿಂದ ಹೊರಗೆ ಬಂಗಲೆಯ ಕಡೆಗೆ ನೋಡುತ್ತಾ ಹೇಳಿದರು, ಹೌದು ಸಿಂಹಾನಿಯ, ನನ್ನ ಮಗ ತನ್ನ ಸ್ವಂತ ಕೈಯಾರೆ ಆ ಮರಣದ ಉರುಳನ್ನು ತನ್ನ ಕುತ್ತಿಗೆಗೆ ಸಿಲುಕಿಸಿಕೊಂಡಿದ್ದಾನೆ. ಇನ್ನು ಕೇವಲ ಸೂರ್ಯೋದಯಕ್ಕಾಗಿ ಕಾಯಬೇಕು. ಬೇಸ್ಮೆಂಟ್ನಿಂದ ಹೊರಬಂದ ಆನಂದ್ ಮತ್ತು ಸಿಯಾ ತಾವು ಗೆದ್ದುಬಿಟ್ಟೆವು ಎಂಬ ಅಹಂಕಾರದಲ್ಲಿ ತೇಲುತ್ತಿದ್ದರು. ಆಸ್ತಿಪತ್ರಗಳ ಕಟ್ಟುಗಳನ್ನು ಹಿಡಿದು ಸಿಯಾ ತನ್ನ ಡಿಸೈನರ್ ಹೀಲ್ಸ್ಗಳ ಸದ್ದು ಮಾಡುತ್ತಾ, ಆನಂದ್, ಕೊನೆಗೂ ನಾವು ಗೆದ್ದೆವು. ಇನ್ನು ಈ 500 ಕೋಟಿಯ ಸಾಮ್ರಾಜ್ಯ ನಮ್ಮ ಕೈಯಲ್ಲಿದೆ. ಆ ಮುದುಕನ ಗರ್ವ ಮುರಿದು ಅವನನ್ನೇ ದಾರಿ ತಪ್ಪಿಸಿ ನಾವೇ ರಾಜರಾದೆವು ಎಂದು ಸಂಭ್ರಮದಿಂದ ನಕ್ಕಳು. ಆನಂದ್ ಕಣ್ಣಲ್ಲಿ ಕಣ್ಣು ಇಟ್ಟು ನೋಡಿದ ಸಿಯಾ, ಈಗ ಈ ಕಸವನ್ನು ತಕ್ಷಣ ಮನೆಯಿಂದ ಹೊರಗೆ ಹಾಕು. ಆತನ ವಾಸನೆ ಮತ್ತು ಕೊಳಕು ಬಟ್ಟೆಗಳು ನನ್ನ ಕಣ್ಣಿಗೆ ಬೀಳಬಾರದು. ಈ ರಾತ್ರಿಯೇ ಅವನನ್ನು ಮನೆಯಿಂದ ಹೊರಗಟ್ಟಬೇಕು. ಆತ ಇನ್ನು ಇಲ್ಲಿ ಉಳಿಯಲು ನಾನು ಬಿಡುವುದಿಲ್ಲ ಎಂದು ತನ್ನ ಕ್ರೂರ ಮನಸ್ಥಿತಿಯನ್ನು ಹೊರಹಾಕಿದಳು. ಅವರು ಪುನಃ ಬೇಸ್ಮೆಂಟ್ಗೆ ಹೋಗಿ ಶೇಖರ್ ಅವರನ್ನು ರಸ್ತೆಗೆ ಎಳೆದು ತಂದರು. ಚಳಿ ಮತ್ತು ಸುಟ್ಟ ಗಾಯಗಳ ನೋವಿನಿಂದ ಶೇಖರ್ ಅಸಹಾಯಕರಾಗಿದ್ದರು. ಆನಂದ್ ಅವರ ಕಾಲರ್ ಹಿಡಿದು ಮನೆಯ ಮುಖ್ಯ ಗೇಟಿನ ಕಡೆಗೆ ಎಳೆದುಕೊಂಡು ಹೋಗಿ ಹೊರಗಿದ್ದ ಕಠಿಣವಾದ ಡಾಂಬರಿನ ಮೇಲೆ ತಳ್ಳಿಬಿಟ್ಟನು. ಇನ್ನು ಮುಂದೆ ಈ ಹವೇಲಿ ಮತ್ತು ಹಣವೆಲ್ಲವೂ ನಮದು. ಇನ್ನು ಈ ಮುದುಕನಿಗೆ ಇಲ್ಲಿ ಜಾಗವಿಲ್ಲ. ಹೋಗು, ನಗರದ ಯಾವುದಾದರೂ ಅನಾಥಾಶ್ರಮದಲ್ಲೋ ಅಥವಾ ಕೊಳಚೆ ಪ್ರದೇಶದಲ್ಲೋ ಕೊಳೆತು ಹೋಗು ಎಂದು ಆನಂದ್ ಗರ್ಜಿಸಿದನು. ಸಿಯಾ ಅಟ್ಟಹಾಸದಿಂದ, ಇನ್ನು ತಿರುಗಿ ನೋಡಬೇಡ, ನೀನು ಇನ್ನು ಈ ಮನೆಗೆ ಅಪರಿಚಿತ ಎಂದು ಹೇಳಿ ಗೇಟನ್ನು ದಢಾಂ ಎಂದು ಮುಚ್ಚಿ ಹೊರಗಿನಿಂದ ಬಲವಾದ ಬೀಗ ಹಾಕಿದಳು. ಬಂಗಲೆಯ ಒಳಗಿನಿಂದ ಆನಂದ್ ಮತ್ತು ಸಿಯಾ ಜೋರಾಗಿ ಸಂಗೀತ ಹಾಕಿ ಶಾಂಪೇನ್ ಬಾಟಲಿಗಳನ್ನು ತೆರೆದು ಸಂಭ್ರಮಿಸಲು ಶುರುಮಾಡಿದರು. ತಾವೇ ಇಡೀ ಪ್ರಪಂಚವನ್ನು ಗೆದ್ದಿದ್ದೇವೆ, ಇನ್ನು ನಮ್ಮನ್ನು ಪ್ರಶ್ನಿಸುವವರಿಲ್ಲ ಎಂದು ಅವರು ಉನ್ಮಾದದಲ್ಲಿದ್ದರು. ಆದರೆ ರಸ್ತೆಯ ಮೇಲೆ ಮಂಜಿನಲ್ಲಿ ಮೈ ನಡುಗುತ್ತಾ ನಿಂತಿದ್ದ ಶೇಖರ್ ಅವರ ಮುಖದಲ್ಲಿ ಯಾವುದೇ ದುಃಖವಿರಲಿಲ್ಲ. ಬದಲಾಗಿ ಆ ಬಂಗಲೆಯ ಮುಚ್ಚಿದ ಗೇಟನ್ನು ನೋಡಿ ಅವರು ಮಂದಹಾಸ ಬೀರುತ್ತಿದ್ದರು. ಆ ನಗು ಎಷ್ಟು ವಿಚಿತ್ರವಾಗಿತ್ತು ಎಂದರೆ ರಸ್ತೆಯ ಪಕ್ಕದ ಬೀದಿ ದೀಪಗಳು ಸಹ ಆ ನಗುವಿಗೆ ಮಿನುಗಿದಂತೆ ಭಾಸವಾಗುತ್ತಿತ್ತು. ಶೇಖರ್ ನಿಧಾನವಾಗಿ ರಸ್ತೆಯ ಬದಿಯಲ್ಲಿ ನಿಂತರು. ಅವರು ಯಾವುದೋ ಒಂದು ಕ್ಷಣಕ್ಕಾಗಿ ಕಾಯುತ್ತಿದ್ದರು. ಮೋಡಗಳನ್ನು ಸೀಳಿಕೊಂಡು ದೂರದಲ್ಲಿ 2 ತೇಜಸ್ವಿ ಹಳದಿ ಹೆಡ್ಲೈಟ್ಗಳು ಕಾಣಿಸಿಕೊಂಡವು. ಒಂದು ಹೊಳೆಯುವ ಕಪ್ಪು ಮರ್ಸಿಡಿಸ್ ಕಾರು ಶಬ್ದವಿಲ್ಲದೆ ಬಂದು ಶೇಖರ್ ಅವರ ಬಳಿ ನಿಂತಿತು. ಕಾರಿನ ಬಾಗಿಲು ತೆರೆಯಿತು. ಒಳಗಿನಿಂದ ಆ ನಗರದ ಅತ್ಯಂತ ಖ್ಯಾತ ಚಾಣಕ್ಯ ವಕೀಲ ಅಡ್ವೊಕೇಟ್ ಸಿಂಹಾನಿಯ ಹೊರಬಂದರು. ಸಿಂಹಾನಿಯ ಶೇಖರ್ ಅವರ ಬಳಿ ಬಂದು ತಲೆಬಾಗಿ ಗೌರವದಿಂದ ನಮಸ್ಕರಿಸಿದನು. ತಕ್ಷಣವೇ ತನ್ನ ಕೈಯಲ್ಲಿದ್ದ ಬೆಚ್ಚಗಿನ ಕೋಟನ್ನು ತೆಗೆದು ಶೇಖರ್ ಅವರ ಹೆಗಲಿಗೆ ಹೊದಿಸಿದನು. ಶೇಖರ್ ಆ ಕಾರಿನೊಳಗೆ ರಾಜನಂತೆ ಕುಳಿತರು. ಸಿಂಹಾನಿಯ ಕೇಳಿದನು, ಸರ್, ಎಲ್ಲವೂ ಅಂದುಕೊಂಡಂತೆ ನಡೆಯಿತಲ್ಲವೇ? ಶೇಖರ್ ಕಿಟಕಿಯಿಂದ ಹೊರಗೆ ಬಂಗಲೆಯ ಕಡೆಗೆ ನೋಡುತ್ತಾ, ಹೌದು ಸಿಂಹಾನಿಯ, ನನ್ನ ಮಗ ತನ್ನ ಸ್ವಂತ ಕೈಯಾರೆ ಆ ಮರಣದ ಉರುಳನ್ನು ತನ್ನ ಕುತ್ತಿಗೆಗೆ ಸಿಲುಕಿಸಿಕೊಂಡಿದ್ದಾನೆ. ಇನ್ನು ಕೇವಲ ಸೂರ್ಯೋದಯಕ್ಕಾಗಿ ಕಾಯಬೇಕು ಎಂದು ಗಂಭೀರವಾಗಿ ಹೇಳಿದರು. ಆ ಮಾತುಗಳಲ್ಲಿ ಅಡಗಿದ್ದ ರಹಸ್ಯ ಮುಂದಿನ ಭಾಗದಲ್ಲಿ ಹೊರಬೀಳಲಿದೆ. ಆ ರಾತ್ರಿ ಆನಂದ್ ಮತ್ತು ಸಿಯಾ ಪಾರ್ಟಿಯಲ್ಲಿ ಮದ್ಯಪಾನ ಮಾಡುತ್ತಾ ತಮ್ಮ ಗೆಲುವನ್ನು ಸಂಭ್ರಮಿಸುತ್ತಿದ್ದರೆ ಶೇಖರ್ ಅವರ ಕಾರಿನೊಳಗೆ ವಾತಾವರಣ ಸಂಪೂರ್ಣ ಭಿನ್ನವಾಗಿತ್ತು. ಕಾರಿನೊಳಗೆ ಕುಳಿತು ಶೇಖರ್ ತಮ್ಮ ವಕೀಲ ಸಿಂಹಾನಿಯ ಜೊತೆ ಮುಂದಿನ ಹಂತದ ಬಗ್ಗೆ ಚರ್ಚಿಸುತ್ತಿದ್ದರು. ಆನಂದ್ ತನ್ನ ಅಹಂಕಾರದಲ್ಲಿ ಆಗಸ್ಟ್ 20 ಪುಟಗಳ ಫೈಲ್ ಮೇಲೆ ಸಹಿ ಹಾಕಿದ್ದನಲ್ಲವೇ? ಆದರೆ ಅದರಲ್ಲಿ ಒಂದು ಅತ್ಯಂತ ಅಪಾಯಕಾರಿ ರಹಸ್ಯ ಕ್ಲಾಸ್, ಸೀಕ್ರೆಟ್ ಕ್ಲಾಸ್ ಇತ್ತು. ಅದು ಕೇವಲ ಆಸ್ತಿ ಹಸ್ತಾಂತರದ ಕಾಗದವಾಗಿರಲಿಲ್ಲ. ಬದಲಿಗೆ ಶೇಖರ್ ಎಂಟರ್ಪ್ರೈಸಸ್ ಕಂಪನಿಯ ಮೇಲೆ ಇದ್ದ 800 ಕೋಟಿ ರೂಪಾಯಿಯ ಅಕ್ರಮ ಸಾಲ, ತೆರಿಗೆ ವಂಚನೆ ಮತ್ತು ಅಂತಾರಾಷ್ಟ್ರೀಯ ಮನಿ ಲ್ಯಾಂಡರಿಂಗ್ ಪ್ರಕರಣಗಳ ಸಂಪೂರ್ಣ ಹೊಣೆಗಾರಿಕೆಯನ್ನು ಆ ಫೈಲ್ ಮೇಲೆ ಸಹಿ ಹಾಕಿದ ವ್ಯಕ್ತಿಗೆ ವರ್ಗಾಯಿಸುವ ಒಂದು ಕಾನೂನು ಒಪ್ಪಂದವಾಗಿತ್ತು. ಅಂದರೆ ಕಾನೂನಿನ ಕಣ್ಣಿನಲ್ಲಿ ಆ ಕಂಪನಿಯ ಎಲ್ಲಾ ಅಪರಾಧಗಳಿಗೆ ಈಗ ಆನಂದ್ ನೇರ ಹೊಣೆಗಾರನಾಗಿದ್ದನು. ಸಿಂಹಾನಿಯ ಲಕೋಟೆಯೊಂದನ್ನು ಶೇಖರ್ ಅವರಿಗೆ ನೀಡುತ್ತಾ ನಗುನಗುತ್ತಲೇ ಹೇಳಿದನು, ಸರ್, ನಿಮ್ಮ ಮಗನಿಗೆ ಅಹಂಕಾರ ಮತ್ತು ಆಸೆ ಕಣ್ಣುಗಳನ್ನು ಮರೆಮಾಡಿದೆ. ಅವನು ಸಹಿ ಹಾಕಿರುವ ಪ್ರತಿಯೊಂದು ಪುಟವೂ ಅವನನ್ನು ಜೈಲಿಗೆ ಕಳುಹಿಸುವ ಸಾಕ್ಷಿಯಾಗಲಿದೆ.
ಈ ಒಪ್ಪಂದದ ಪ್ರಕಾರ ಆತ ಕಂಪನಿಯ ಮಾಲೀಕ ಮಾತ್ರವಲ್ಲ, ಆತ ಕಂಪನಿಯ ಮೇಲಿರುವ ಎಲ್ಲಾ ಸಾಲ ಮತ್ತು ಕಾನೂನುಬಾಹಿರ ಪ್ರಕರಣಗಳಿಗೂ ಏಕೈಕ ಮಾಲೀಕ. ಶೇಖರ್ ಕಿಟಕಿಯಿಂದ ಹೊರಗೆ ಬಂಗಲೆಯತ್ತ ನೋಡಿದರು. ಆ ಬಂಗಲೆಯ ಒಳಗೆ ಆನಂದ್ ಮತ್ತು ಸಿಯಾ ನಗುವ ಶಬ್ದ ಕಾರಿನ ಹೊರಗೂ ಕೇಳಿಸುತ್ತಿತ್ತು. ಶೇಖರ್ ನಿಧಾನವಾಗಿ ಹೇಳಿದರು, ಸಿಂಹಾನಿಯ ಅತಿಯಾದ ಆಸೆ ಮನುಷ್ಯನ ಬುದ್ಧಿಯನ್ನು ಮರೆಮಾಡುತ್ತದೆ. ನನ್ನ ಮಗ ತಾನೇ ಸ್ವತಃ ತನ್ನ ವಿನಾಶಕ್ಕೆ ಮುದ್ರೆ ಒತ್ತಿದ್ದಾನೆ. ನಾಳೆ ಬೆಳಿಗ್ಗೆ ಸೂರ್ಯೋದಯವಾಗುತ್ತಿದ್ದಂತೆಯೇ ಅವನ ಈ 50 ಕೋಟಿಯ ಬಂಗಲೆ ಮತ್ತು 500 ಕೋಟಿಯ ಸಾಮ್ರಾಜ್ಯ ಅವನ ಪಾಲಿಗೆ ಒಂದು ಭೀಕರ ಜೈಲಾಗಿ ಬದಲಾಗಲಿದೆ. ಆ ಕ್ಷಣದಲ್ಲಿ ಶೇಖರ್ ಅವರ ದೃಷ್ಟಿಯಲ್ಲಿ ಕೇವಲ ಮಗನ ಮೇಲಿನ ಸಿಟ್ಟು ಇರಲಿಲ್ಲ, ಬದಲಿಗೆ ತಾನು ಮಾಡಿದ ತಪ್ಪುಗಳಿಗೆ ಮಗ ಪಶ್ಚಾತ್ತಾಪ ಪಡಬೇಕು ಎಂಬ ಒಂದು ತಂದೆಯ ಕಠಿಣ ನಿರ್ಧಾರವಿತ್ತು. ಆನಂದ್ ಗೆದ್ದೆ ಎಂದು ಬೀಗುತ್ತಿದ್ದ ಆಸ್ತಿಪತ್ರಗಳು ಅಸಲಿಗೆ ಅವನ ಜೀವನದ ಅಂತಿಮ ಎಚ್ಚರಿಕೆಯಾಗಿದ್ದವು. ಮರುದಿನ ಬೆಳಿಗ್ಗೆ ದೆಹಲಿಯ ಆ ಐಷಾರಾಮಿ ಬಡಾವಣೆಯಲ್ಲಿ ಎಂದಿಗೂ ಕಾಣದಂತಹ ದೃಶ್ಯವೊಂದು ನಡೆಯಿತು. ಸೂರ್ಯೋದಯವಾಗುತ್ತಿದ್ದಂತೆಯೇ ಆನಂದ್ನ ಬಂಗಲೆಯ ಸುತ್ತ 10ಕ್ಕೂ ಹೆಚ್ಚು ಪೊಲೀಸ್ ಮತ್ತು ಸಿಬಿಐ ವ್ಯಾನ್ಗಳು ಆಕ್ರಮಣ ಮಾಡಿದವು. ಬಂಗಲೆಯ ಗೇಟ್ ಮುರಿದು ಒಳನುಗ್ಗಿದ ಅಧಿಕಾರಿಗಳು ಮನೆಯನ್ನು ಸುತ್ತುವರೆದರು. ಆನಂದ್ ಮತ್ತು ಸಿಯಾ ಮದ್ಯದ ನಶೆಯಿಂದ ಇನ್ನೂ ನಿದ್ದೆಯಲ್ಲಿದ್ದರು. ಇದ್ದಕ್ಕಿದ್ದಂತೆ ಬಾಗಿಲು ಬಡಿಯುವ ಭೀಕರ ಶಬ್ದಕ್ಕೆ ಆನಂದ್ ಹೆದರಿ ಎದ್ದು ಹೊರಬಂದನು. ಬಾಗಿಲು ತೆರೆದೊಡನೆ ಆನಂದ್ ಬೆಚ್ಚಿಬಿದ್ದನು. ಇಡೀ ಅಂಗಳ ಖಾಕಿ ಸಮವಸ್ತ್ರಧಾರಿಗಳಿಂದ ತುಂಬಿತ್ತು. ಬಂದೂಕು ಹಿಡಿದ ಸಶಸ್ತ್ರ ಪೊಲೀಸರು ಮತ್ತು ಕಡತಗಳನ್ನು ಹಿಡಿದ ಸಿಬಿಐ ಅಧಿಕಾರಿಗಳು ಮನೆಯೊಳಗೆ ನುಗ್ಗಿದ್ದರು. ಆನಂದ್ ಕೋಪದಿಂದ, ಯಾರು ನೀವು? ನನ್ನ ಮನೆಗೆ ನುಗ್ಗಲು ಧೈರ್ಯವಿದೆಯೇ? ನಾನು ಈ ಮನೆಯ ಮಾಲೀಕ ಎಂದು ಕೂಗಿದನು. ಆಗ ಸಿಬಿಐನ ಹಿರಿಯ ಅಧಿಕಾರಿ ಒಬ್ಬರು ಗಂಭೀರವಾಗಿ ಮುಂದೆ ಬಂದು ಆನಂದ್ನ ಮುಖಕ್ಕೆ ಒಂದು ದಪ್ಪನೆಯ ಫೈಲ್ ಅನ್ನು ಎಸೆದರು. ಮಿಸ್ಟರ್ ಆನಂದ್, ನೀವು ಈ ಮನೆಯ ಮಾಲೀಕರಲ್ಲ, ಬದಲಿಗೆ ನೀವು ದೊಡ್ಡದೊಂದು ಜೈಲು ಸೇರಲಿದ್ದೀರಿ ಎಂದು ಅಧಿಕಾರಿ ಗರ್ಜಿಸಿದರು. ಆನಂದ್ ನಡುಗುವ ಕೈಗಳಿಂದ ಆ ಫೈಲ್ ತೆಗೆದನು. ಅದರಲ್ಲಿ ಅವತ್ತು ರಾತ್ರಿ ಶೇಖರ್ ಅವರ ರಕ್ತಸಿಕ್ತ ಹೆಬ್ಬೆರಳಿನ ಗುರುತು ಹಾಕಿದ್ದ ಆಗಸ್ಟ್ 20 ಪುಟಗಳ ಪತ್ರಗಳಿದ್ದವು. ಅಧಿಕಾರಿ ಮುಂದುವರಿಸಿದರು, ನೀವು ಸಹಿ ಮಾಡಿದ್ದು ಆಸ್ತಿಪತ್ರಗಳಿಗಲ್ಲ. ಇದು ಶೇಖರ್ ಎಂಟರ್ಪ್ರೈಸಸ್ ಮೇಲಿರುವ 800 ಕೋಟಿ ರೂಪಾಯಿಯ ಅಕ್ರಮ ಸಾಲ, ಮನಿ ಲ್ಯಾಂಡರಿಂಗ್ ಮತ್ತು ದೇಶದ್ರೋಹದ ಪ್ರಕರಣಗಳ ಅಫಿಡವಿಟ್. ಕಾನೂನಿನ ಪ್ರಕಾರ ಈ ಎಲ್ಲ ಸಾಲಗಳು ಮತ್ತು ಅಪರಾಧಗಳು ಈಗ ನಿಮ್ಮ ಹೆಸರಿಗೆ ವರ್ಗಾವಣೆಯಾಗಿವೆ. ನೀವು ಸ್ವತಃ ಈ ಅಕ್ರಮಗಳನ್ನು ಒಪ್ಪಿಕೊಂಡು ಸಹಿ ಹಾಕಿದ್ದೀರಿ. ಆನಂದ್ನ ಕಾಲುಗಳು ನಡುಗತೊಡಗಿದವು. ಅಂದು ಬೇಸ್ಮೆಂಟ್ನಲ್ಲಿ ತಂದೆ ಶೇಖರ್ ಅವರು ಏಕೆ ಮೌನವಾಗಿದ್ದರು ಮತ್ತು ಏಕೆ ರಹಸ್ಯವಾಗಿ ನಗುತ್ತಿದ್ದರು ಎಂಬುದು ಆನಂದ್ಗೆ ಈಗ ಸಂಪೂರ್ಣವಾಗಿ ಅರ್ಥವಾಯಿತು. ಶೇಖರ್ ತಮ್ಮ ಮೇಲಿದ್ದ ಇಡೀ ಕಾನೂನು ಬಲೆಯನ್ನು ಮಗನ ಮೇಲೆ ವರ್ಗಾಯಿಸಿದ್ದರು. ಆನಂದ್ ತನ್ನ ಆಸೆಯಿಂದ ತಾನೇ ತನ್ನ ಮರಣಶಾಸನಕ್ಕೆ ಸಹಿ ಹಾಕಿದ್ದನು. ಅಂದು ಆನಂದ್ ಕನಸಿನಲ್ಲೂ ಯೋಚಿಸಿರಲಿಲ್ಲ, ತಾನು ಗೆದ್ದೆ ಎಂದು ಸಂಭ್ರಮಿಸಿದ ಆ ಆಸ್ತಿಪತ್ರಗಳು ವಾಸ್ತವದಲ್ಲಿ ಅವನ ಜೀವನದ ಅತಿದೊಡ್ಡ ವಿಳಾಸವನ್ನು ಜೈಲು ಎಂದು ಬದಲಿಸಲಿದ್ದವು. ಆನಂದ್ನ ಪರಿಸ್ಥಿತಿಯನ್ನು ಕಂಡು ಬಂಗಲೆಯೊಳಗೆ ಇದ್ದ ಸಿಯಾ ಗಾಬರಿಯಿಂದ ಓಡಿ ಬಂದಳು. ಕೈಯಲ್ಲಿ ಆಸ್ತಿಪತ್ರಗಳ ಕಟ್ಟು ಹಿಡಿದು ನಡುಗುತ್ತಿದ್ದ ಆನಂದ್ನನ್ನು ನೋಡಿ ಅವಳು ಅರಿವಿಲ್ಲದೆಯೇ ಹಿಂಜರಿದಳು. ಅಧಿಕಾರಿಗಳು ಅವಳ ಕಡೆಗೆ ತಿರುಗಿದರು. ಮಿಸ್ ಸಿಯಾ, ಇವರಿಬ್ಬರ ಪಾಲುದಾರಿಕೆಯಲ್ಲಿ ಈ ಎಲ್ಲಾ ಅಕ್ರಮಗಳು ನಡೆದಿವೆ ಎಂಬುದು ನಮ್ಮ ಬಳಿ ಸಾಕ್ಷ್ಯವಿದೆ. ನೀವು ಕೂಡ ಈ ಪ್ರಕರಣದ ಪ್ರಮುಖ ಆರೋಪಿ ಎಂದು ಅಧಿಕಾರಿ ಘೋಷಿಸಿದಾಗ ಸಿಯಾಳ ಮುಖದಲ್ಲಿನ ಬಣ್ಣ ಸಂಪೂರ್ಣವಾಗಿ ಮಾಯವಾಯಿತು. ಆ ಕ್ಷಣವೇ ಸಿಯಾಳ ಮನಸ್ಥಿತಿ ಬದಲಾಯಿತು. ಆನಂದ್ನ ಕಡೆಗೆ ಬೆರಳು ತೋರಿಸುತ್ತಾ, ಅಧಿಕಾರಿಗಳೇ, ನನಗೆ ಏನೂ ಗೊತ್ತಿಲ್ಲ. ಈತನೇ ಆಸ್ತಿಯ ಆಸೆಗೆ ಬಿದ್ದು ಈ ಎಲ್ಲವನ್ನೂ ಮಾಡಿದ್ದು. ಈ ಪತ್ರಗಳಿಗೆ ಸಹಿ ಹಾಕಿದ್ದು ಇವನೇ. ಆ ಮುದುಕನನ್ನು ಬೇಸ್ಮೆಂಟ್ನಲ್ಲಿ ಕೂಡಿ ಹಾಕಿದ್ದು ಇವನೇ. ನಾನು ಸುಮ್ಮನೆ ಇವನ ಮಾತನ್ನು ಕೇಳಿದ್ದಷ್ಟೇ. ನನ್ನನ್ನು ಬಿಟ್ಟು ಬಿಡಿ ಎಂದು ಬೊಬ್ಬೆ ಹಾಕಿದಳು. ಸಿಯಾಳ ಈ ನುಡಿಗಳನ್ನು ಕೇಳಿ ಆನಂದ್ನಿಗೆ ಸಿಡಿಲು ಬಡಿದಂತಾಯಿತು. ತನ್ನ ಪ್ರೀತಿಯ ಪತ್ನಿ, ತಾನು ಆಸ್ತಿಗಾಗಿ ಮಾಡಿದ ಎಲ್ಲಾ ಅಕ್ರಮಗಳಲ್ಲಿ ಭಾಗಿಯಾಗಿದ್ದವಳು, ಈಗ ಕ್ಷಣಾರ್ಧದಲ್ಲಿ ತನ್ನನ್ನು ಬಲಿಕೊಡುತ್ತಿರುವುದನ್ನು ಕಂಡು ಅವನಿಗೆ ನಂಬಲಾಗಲಿಲ್ಲ. ಸಿಯಾ, ನೀನು ಹೀಗೆ ಮಾಡ್ತೀಯಾ? ನಾವಿಬ್ಬರೂ ಸೇರಿ ಅಲ್ವಾ ಈ ಆಟ ಆಡಿದ್ದು ಎಂದು ಆನಂದ್ ಕೂಗಿದನು. ಅವರ ಈ ದ್ರೋಹದ ಆಟವನ್ನು ಕಂಡು ಸಿಬಿಐ ಅಧಿಕಾರಿಗಳು ಅಸಹ್ಯದಿಂದ ಮುಖ ತಿರುಗಿಸಿದರು. ಸಿಯಾ ತನ್ನ ಪರ್ಸ್ನಿಂದ ವಕೀಲರ ನಂಬರ್ ಡಯಲ್ ಮಾಡಲು ಪ್ರಯತ್ನಿಸಿದಳು. ಆದರೆ ಆನಂದ್ ಕೋಪದಿಂದ ಅವಳ ಕೈಯಿಂದ ಫೋನ್ ಕಸಿದುಕೊಂಡು ನೆಲಕ್ಕೆ ಅಪ್ಪಳಿಸಿದನು. ನೀನು ನನ್ನನ್ನು ಮೋಸ ಮಾಡ್ತೀಯಾ
ಎಂದು ಆನಂದ್ ಸಿಯಾಳನ್ನು ತಳ್ಳಲು ಹೋದಾಗ ಸಶಸ್ತ್ರ ಪೊಲೀಸರು ಬಂದು ಅವರಿಬ್ಬರನ್ನೂ ಬಲವಂತವಾಗಿ ಬೇರ್ಪಡಿಸಿದರು. ಪೊಲೀಸರು ಸಿಯಾಳ ಕೈಗಳಿಗೆ ಬೇಡಿ ಹಾಕುವಾಗ ಆಕೆಯ ಅಳುವಿನಲ್ಲಿ ನೋವಿಗಿಂತ ಹೆಚ್ಚಾಗಿ ತನ್ನ ಐಷಾರಾಮಿ ಜೀವನ ಕಳೆದುಕೊಳ್ಳುತ್ತಿದ್ದೇನೆ ಎಂಬ ಭಯವಿತ್ತು. ಆನಂದ್ನ ಕಣ್ಣಲ್ಲಿ ರಕ್ತದ ಕಣ್ಣೀರು ಬರುತ್ತಿತ್ತು. ತನ್ನ ಆಸ್ತಿ ಹೋದದ್ದಕ್ಕಾಗಿ ಅಲ್ಲ, ಬದಲಿಗೆ ತಾನು ನಂಬಿದ್ದ ಪ್ರಪಂಚವೇ ತನ್ನ ಕಣ್ಣೆದುರೇ ಕುಸಿಯುತ್ತಿರುವುದನ್ನು ಕಂಡು. ಸಿಯಾಳ ಈ ದ್ರೋಹದ ಮುಖವಾಡ ಬಯಲಾದಾಗ ಅವರ ನಡುವಿನ ಆ ಪವರ್ ಕಪಲ್ ಎನ್ನುವ ಬಾಂಧವ್ಯ ಈಗ ಬೆನ್ನುಚೂರಿಯ ಸಂಬಂಧವಾಗಿ ಬದಲಾಗಿತ್ತು. ಅವರ ಈ ದ್ವೇಷದ ಕಿಚ್ಚನ್ನು ನೋಡಿ ಅಧಿಕಾರಿಗಳು, ಇವರೇ ನಿಜವಾದ ದ್ರೋಹಿಗಳು, ಇವರಿಗೆ ತಮ್ಮ ಸ್ವಂತ ಜನರ ಮೇಲೆ ಕೂಡ ಪ್ರೀತಿ ಇಲ್ಲ ಎಂದುಕೊಂಡರು. ಪೊಲೀಸರು ಆನಂದ್ ಮತ್ತು ಸಿಯಾರನ್ನು ಬಂಧಿಸಿ ಬಂಗಲೆಯ ಹೊರಗೆ ತಂದರು. ಸಿಯಾ ಪೊಲೀಸರ ಬಳಿ ಅಂಗಲಾಚುತ್ತಾ, ನಾನು ಅಮಾಯಕಿ, ಇವನೇ ಎಲ್ಲವನ್ನೂ ಮಾಡಿದ್ದು ಎಂದು ಪದೇ ಪದೇ ಹೇಳುತ್ತಿದ್ದರೆ, ಆನಂದ್ ತನ್ನ ಭವಿಷ್ಯ ಅಂಧಕಾರವಾಗುತ್ತಿರುವುದನ್ನು ಕಂಡು ಮೌನವಾಗಿ ಕುಸಿದು ಬಿದ್ದಿದ್ದನು. ಅಷ್ಟರಲ್ಲಿ ಬಂಗಲೆಯ ಗೇಟಿನ ಮುಂದೆ ಒಂದು ಐಷಾರಾಮಿ ಕಪ್ಪು ಮರ್ಸಿಡಿಸ್ ಕಾರು ನಿಂತಿತು. ಆ ಕಾರಿನ ಗಾಜು ನಿಧಾನವಾಗಿ ಕೆಳಗಿಳಿಯಿತು. ಒಳಗೆ ಶೇಖರ್ ಕುಳಿತಿದ್ದರು. ಅವರ ಮುಖದಲ್ಲಿ ಅಂದು ಬೇಸ್ಮೆಂಟ್ನಲ್ಲಿದ್ದ ಆ ನೋವು ಅಥವಾ ಆಕ್ರೋಶ ಇರಲಿಲ್ಲ. ಬದಲಾಗಿ ಒಬ್ಬ ಅಲಿಪ್ತ ಸಾಕ್ಷಿಯಂತೆ ಅವರು ಎಲ್ಲವನ್ನೂ ಗಮನಿಸುತ್ತಿದ್ದರು. ತನ್ನ ಮಗ ಮತ್ತು ಸೊಸೆಯ ಈ ದುಸ್ಥಿತಿಯನ್ನು ನೋಡುವಾಗ ಅವರ ಕಣ್ಣುಗಳಲ್ಲಿ ದಯೆಯ ಬದಲಿಗೆ ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸಲೇಬೇಕು ಎಂಬ ಕಠಿಣ ಸತ್ಯವಿತ್ತು. ಆನಂದ್ ತಂದೆಯನ್ನು ಕಂಡು ಓಡಿ ಹೋಗಲು ಪ್ರಯತ್ನಿಸಿದನು, ಆದರೆ ಪೊಲೀಸರು ಅವನನ್ನು ತಡೆದರು. ಆನಂದ್ ಅಳುತ್ತಾ, ಅಪ್ಪ, ನನ್ನನ್ನು ಕಾಪಾಡು. ಅವರು ಸುಳ್ಳು ಹೇಳ್ತಿದ್ದಾರೆ. ಇದು ಯಾವುದೋ ದೊಡ್ಡ ಷಡ್ಯಂತ್ರ. ನೀನೇ ನನಗಾಗಿ ಮಧ್ಯಪ್ರವೇಶಿಸಿ ಈ ಅಧಿಕಾರಿಗಳಿಗೆ ನಿಜ ಹೇಳು ಎಂದು ಕೂಗಿದನು. ಶೇಖರ್ ಕಿಟಕಿಯಿಂದ ಹೊರಗೆ ಬಂದು ಮಗನ ಕಡೆಗೆ ನೋಡಿದರು. ಅವರ ದೃಷ್ಟಿಯಲ್ಲಿ ಅಸಹ್ಯವಿರಲಿಲ್ಲ, ಆದರೆ ಆನಂದ್ ಮಾಡಿದ ದ್ರೋಹದ ಕಲೆಗಳು ಎದ್ದು ಕಾಣುತ್ತಿದ್ದವು. ಶೇಖರ್ ಗಂಭೀರವಾಗಿ ಹೇಳಿದರು, ಮಗನೇ, ಹಣದ ಆಸೆಯಲ್ಲಿ ನೀನು ನಿನ್ನ ತಂದೆಯನ್ನೇ ಕೊಂದೆ. ನೀನು ನನ್ನನ್ನು ಆ ಬೇಸ್ಮೆಂಟ್ಗೆ ಹಾಕಿದಾಗ ಪ್ರೀತಿ ಎಂಬ ಪದವೇ ನಿನ್ನ ನಿಘಂಟುವಿನಿಂದ ಅಳಿಸಿಹೋಗಿತ್ತು. ಈಗ ನೀನು ಕಳೆದುಕೊಳ್ಳುತ್ತಿರುವುದು ಬಂಗಲೆಯನ್ನಲ್ಲ, ನಿನ್ನ ಇಡೀ ಅಸ್ತಿತ್ವವನ್ನು. ನಾನು ಅಂದು ಮೌನವಾಗಿದ್ದೆ, ಆದರೆ ಇಂದು ಕಾನೂನು ಮಾತನಾಡುತ್ತಿದೆ. ನನ್ನಿಂದ ನಿನ್ನನ್ನು ಉಳಿಸಲು ಸಾಧ್ಯವಿಲ್ಲ, ಏಕೆಂದರೆ ನಿನ್ನ ಕರ್ಮವೇ ನಿನ್ನನ್ನು ಇಲ್ಲಿಗೆ ತಂದು ನಿಲ್ಲಿಸಿದೆ. ಶೇಖರ್ ಮಾತನಾಡಿ ಮುಗಿಸುತ್ತಿದ್ದಂತೆ ಸಿಯಾ ಕೂಡ ಅವರ ಕಾರಿನ ಬಳಿ ಬಂದು, ಶೇಖರ್ ಸರ್, ದಯವಿಟ್ಟು ನೋಡಿ, ನಾನು ಏನೂ ಮಾಡಿಲ್ಲ, ಆನಂದ್ ಹೇಳಿದಂತೆ ಕೇಳಿದೆ ಅಷ್ಟೇ ಎಂದು ದೀನವಾಗಿ ಬೇಡಿಕೊಂಡಳು. ಆದರೆ ಶೇಖರ್ ಅವಳ ಕಡೆಗೆ ನೋಡುವುದನ್ನು ನಿರಾಕರಿಸಿದರು. ಅವರು ಡ್ರೈವರ್ಗೆ ಕಾರು ಚಲಾಯಿಸಲು ಸನ್ನೆ ಮಾಡಿದರು. ಶೇಖರ್ ಕಾರಿನ ಗಾಜು ಮೇಲೆತ್ತಿದರು. ಆ ಕಪ್ಪು ಮರ್ಸಿಡಿಸ್ ಕಾರು ಅಲ್ಲಿಂದ ದೂರವಾಯಿತು. ಆನಂದ್ ಮತ್ತು ಸಿಯಾ ಕೈಯಲ್ಲಿ ಬೇಡಿಗಳೊಂದಿಗೆ ಒಬ್ಬರನ್ನೊಬ್ಬರು ದ್ವೇಷದಿಂದ ನೋಡುತ್ತಾ ಪೊಲೀಸ್ ವ್ಯಾನ್ ಹತ್ತಿದರು. ಅಂದು ಶೇಖರ್ ತೋರಿಸಿದ ಆ ನಿರಾಸಕ್ತಿ ಆನಂದ್ನ ಪಾಲಿಗೆ ಅವರು ನೀಡಿದ ಅತಿದೊಡ್ಡ ಶಿಕ್ಷೆಯಾಗಿತ್ತು. ತಂದೆಯ ಪ್ರೀತಿ ಸತ್ತರೆ ಮನುಷ್ಯನಿಗೆ ಉಳಿಯುವುದು ಕೇವಲ ಬೂದಿ ಮಾತ್ರ ಎಂಬುದನ್ನು ಆನಂದ್ ಅಂದು ಅರ್ಥ ಮಾಡಿಕೊಂಡನು. ನ್ಯಾಯಾಲಯದ ವಿಚಾರಣೆಗಳು ಕೆಲವೇ ತಿಂಗಳುಗಳಲ್ಲಿ ಮುಕ್ತಾಯಗೊಂಡವು. ಸಾಕ್ಷ್ಯಾಧಾರಗಳು ಮತ್ತು ಸ್ವತಃ ಆನಂದ್ ಹಾಗೂ ಸಿಯಾ ಪರಸ್ಪರರ ಮೇಲೆ ಹೊರಿಸಿದ ಆರೋಪಗಳು ಅವರ ಅಪರಾಧವನ್ನು ಸಾಬೀತುಪಡಿಸಿದವು. ನ್ಯಾಯಾಧೀಶರು ಆನಂದ್ ಮತ್ತು ಸಿಯಾರಿಗೆ 10 ವರ್ಷಗಳ ಕಠಿಣ ಸಜೆ ಮತ್ತು ಭಾರಿ ದಂಡವನ್ನು ವಿಧಿಸಿದರು. ಐಷಾರಾಮಿ ಜೀವನದ ಕನಸು ಕಂಡಿದ್ದ ದಂಪತಿಗಳು ಕೊನೆಗೆ ಕತ್ತಲ ಕೋಣೆಯ ಕಂಬಿಗಳ ಹಿಂದೆ ತಮ್ಮ ದಿನಗಳನ್ನು ಕಳೆಯುವಂತಾಯಿತು. ಅತ್ತ ಶೇಖರ್ ಅವರ ವಶದಲ್ಲಿದ್ದ ಆ ಬೃಹತ್ ಬಂಗಲೆ ಈಗ ಸರ್ಕಾರಿ ಮುಟ್ಟುಗೋಲಿನಿಂದ ಬಿಡುಗಡೆ ಹೊಂದಿ ಶೇಖರ್ ಅವರ ನಿರ್ಧಾರದಂತೆ ಒಂದು ವೃದ್ಧಾಶ್ರಮ ಮತ್ತು ಅನಾಥಾಶ್ರಮವಾಗಿ ಬದಲಾಯಿತು. ಯಾವ ಬೇಸ್ಮೆಂಟ್ನಲ್ಲಿ ಶೇಖರ್ ಅವರನ್ನು ಕೂಡಿ ಹಾಕಲಾಗಿತ್ತೋ ಅದೇ ಜಾಗವನ್ನು ಈಗ ಜ್ಞಾನಾರ್ಜನೆಯ ಗ್ರಂಥಾಲಯವಾಗಿ ಪರಿವರ್ತಿಸಲಾಯಿತು. ಅಲ್ಲಿನ ಗೋಡೆಗಳ ಮೇಲೆ ಈಗ ನೋವಿನ ಕೂಗಿನ ಬದಲಿಗೆ ಮಕ್ಕಳ ನಗು ಮತ್ತು ಹಿರಿಯರ ಆಶೀರ್ವಾದದ ಮಾತುಗಳು ಕೇಳಿಸುತ್ತಿದ್ದವು. ಶೇಖರ್ ಅವರು ತಮ್ಮ ಜೀವನದ ಉಳಿದ ಕಾಲವನ್ನು ಅದೇ ಆಶ್ರಮದಲ್ಲಿ ಕಳೆದರು. ಅವರು ಅಂದು ಕಳೆದುಕೊಂಡದ್ದಕ್ಕಿಂತ 1000 ಪಟ್ಟು ಹೆಚ್ಚಿನ ಪ್ರೀತಿಯನ್ನು ಅಲ್ಲಿನ ಜನರೊಂದಿಗೆ ಕಂಡುಕೊಂಡರು. ಆನಂದ್ ಜೈಲಿನಲ್ಲಿ ತನ್ನ ತಪ್ಪನ್ನು ಅರಿತು ಕಣ್ಣೀರು ಸುರಿಸುತ್ತಿದ್ದನು. ಐಷಾರಾಮಿ ವಸ್ತುಗಳು, ಹಣ, ಅಧಿಕಾರ ಎಲ್ಲವೂ ಕ್ಷಣಿಕ ಎಂಬುದನ್ನು ಮತ್ತು ಸಂಬಂಧಗಳಿಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಎಂಬುದನ್ನು ಅವನು ತನ್ನ ಕೈಕಾಲಿನ ಬೇಡಿಗಳ ಮೂಲಕ ಅನುಭವಿಸಿದನು. ಈ ಕಥೆಯು ಸಮಾಜಕ್ಕೆ ಒಂದು ದೊಡ್ಡ ಪಾಠವನ್ನು ಕಲಿಸಿತು. ಅತಿಯಾದ ಆಸೆ ಮತ್ತು ದ್ರೋಹ ಮನುಷ್ಯನನ್ನು ಸ್ವರ್ಗದಿಂದ ನರಕಕ್ಕೆ ತಳ್ಳಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ.
ಕರ್ಮದ ನ್ಯಾಯ ಸದಾ ಕಠಿಣವಾಗಿರುತ್ತದೆ, ಆದರೆ ಅದು ಅಂತಿಮವಾಗಿ ಸತ್ಯವನ್ನೇ ಗೆಲ್ಲಿಸುತ್ತದೆ. ಶೇಖರ್ ಅವರು ಆಶ್ರಮದ ಕಿಟಕಿಯಿಂದ ಹೊರಗೆ ಸೂರ್ಯೋದಯವನ್ನು ನೋಡುತ್ತಾ ತಮ್ಮ ಜೀವನದ ಈ ಅಂತಿಮ ಅಧ್ಯಾಯದಲ್ಲಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು. ದ್ರೋಹದ ಕತ್ತಲು ಮಾಯವಾಗಿ ಮೌಲ್ಯಗಳ ಹೊಸ ಬೆಳಕು ಎಲ್ಲೆಡೆ ಹರಡಿತು. ನೀತಿ, ಪ್ರೀತಿ ಮತ್ತು ಸಂಬಂಧಗಳ ಮುಂದೆ ಹಣ ದೊಡ್ಡದಲ್ಲ. ದ್ರೋಹ ಮಾಡಿದರೆ ಅದಕ್ಕೆ ತಕ್ಕ ಬೆಲೆ ತೆರಲೇಬೇಕು. ಸ್ನೇಹಿತರೆ, ಕಥೆ ಇಲ್ಲಿಗೆ ಮುಗಿಯಬಹುದು, ಆದರೆ ಈ ಕಥೆಯ ಸಾರಾಂಶ ನಮ್ಮ ಜೀವನದಲ್ಲಿ ಸದಾ ಉಳಿಯಬೇಕು. ಇಂದಿನ ದಿನಗಳಲ್ಲಿ ಹಣ, ಅಂತಸ್ತು ಮತ್ತು ಐಷಾರಾಮಿ ಜೀವನದ ಬೆನ್ನು ಹತ್ತಿ ನಮಗೆ ಜನ್ಮ ನೀಡಿದ ತಂದೆ ತಾಯಿಯ ಪ್ರೀತಿಯನ್ನೇ ಮರೆಯುವವರ ಸಂಖ್ಯೆ ಹೆಚ್ಚಾಗಿದೆ. ಆದರೆ ನೆನಪಿಡಿ, ಹಣದಿಂದ ಆಸ್ತಿಪಾಸ್ತಿಯನ್ನು ಕೊಳ್ಳಬಹುದು, ಆದರೆ ಅಪ್ಪನ ಪ್ರೀತಿಯನ್ನಾಗಲಿ ಅಮ್ಮನ ಮಮತೆಯನ್ನಾಗಲಿ ಕೊಳ್ಳಲು ಸಾಧ್ಯವಿಲ್ಲ. ತಂದೆ ತಾಯಿಯ ಬೆವರ ಹನಿ ಮತ್ತು ಅವರ ಆಶೀರ್ವಾದದ ಮುಂದೆ ಜಗತ್ತಿನ ಯಾವುದೇ ಸಾಮ್ರಾಜ್ಯವೂ ಸಣ್ಣದೇ ಸರಿ. ಇವತ್ತು ನಾವು ಆಡುವ ದ್ರೋಹ, ತೋರುವ ಅಹಂಕಾರ ನಾಳೆ ನಮ್ಮ ಕತ್ತಿಗೆ ಉರುಳಾಗುವುದರಲ್ಲಿ ಸಂಶಯವಿಲ್ಲ. ದಯವಿಟ್ಟು ಸಂಬಂಧಗಳಿಗೆ ಬೆಲೆ ಕೊಡಿ, ಹಿರಿಯರನ್ನು ಗೌರವಿಸಿ ಮತ್ತು ಪ್ರೀತಿಯಿಂದ ಬದುಕಿ. ಏಕೆಂದರೆ ನಾವು ಗಳಿಸುವ ಹಣಕ್ಕಿಂತ ಹೆಚ್ಚಾಗಿ ನಾವು ಗಳಿಸುವ ಸಂಬಂಧಗಳೇ ಅಂತಿಮವಾಗಿ ನಮ್ಮೊಂದಿಗೆ ಉಳಿಯುವುದು. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಆಪ್ತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಅರ್ಥಪೂರ್ಣ ಕಥೆಗಳಿಗಾಗಿ ಫಾರ್ಮಸಿಸ್ಟ್ ಮಾಮ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಗುನಗುತ್ತಾ ಇರಿ. ಧನ್ಯವಾದಗಳು.